ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ನಾವು ಅಮ್ಮ ಮನೆಗೆ ಹೋಗಿದ್ವಲ್ಲ, ಅಲ್ಲಿಂದ ವಾಪಸ್ ಗುರುವಾರ ಬಂದ್ವಿ. ಆವಾಗ ಆಲ್ಬಮಲ್ಲಿರೋ ಫೋಟೋಸ್ ಎಲ್ಲ ಮನೆಗೆ ತೊಗೊಂಬಂದಿದ್ದೆ. ನೋಡೋಣ ಅಂತ ನಮ್ಮ ಅತ್ತೆ ನಮ್ಮ ಮಾವನು ಅವತ್ತಿಂದ ನೋಡಬೇಕು ಅಂತಿದ್ರು. ಅದು ನಮ್ಮಮ್ಮ ಮನೇಲೇ ಇತ್ತು. ಅವತ್ತಿಂದ ನಾನು ತೊಗೊಬರೋಕ್ಕಾಗಿರಲಿಲ್ಲ. ಇವತ್ತು ಫ್ರೀಯಾಗಿದ್ವಲ್ಲ, ಅದಕ್ಕೋಸ್ಕರ ಅಂತ ಗುರುವಾರ ಆಲ್ಬಮ್ನ ತೊಗೊಬಂದೆ. ಅದರಲ್ಲಿ ಫೋಟೋಸಲ್ಲಿ ಒಂದು ಸ್ವಲ್ಪ ಫೋಟೋಸ್ ಚೆನ್ನಾಗಿತ್ತಲ್ಲ, ಅದನ್ನೆಲ್ಲ ನಿಮಗೂ ಕೂಡ ಶೇರ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ಮಾಡಿಕೊಟ್ಟಿದ್ರು ಮತ್ತು ವಿಡಿಯೋ ಕ್ಯಾಸೆಟ್ ಕೂಡ ತುಂಬ ಅಷ್ಟೇ ಚೆನ್ನಾಗಿ ಮಾಡಿದ್ರು. ಸಾಂಗ್ ಸೆಟ್ಟಿಂಗ್ ಕೂಡ ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ನಾನು ಮನೆಗೆ ತೊಗೊಂಬಂದು ನೋಡೋಣ ಅಂತ ನೋಡ್ತಾಯಿದ್ವಿ. ಅದೆಲ್ಲ ಫೋಟೋಸ್ ಎಲ್ಲ ನೋಡಾದ್ಮೇಲೆ ಸ್ವಲ್ಪ ಅಲ್ಲಿಂದ ಅಮ್ಮ ಮನೆಯಿಂದ ಅಲೋವೆರಾ ತೊಗೊಂಬಂದಿದ್ದೆ. ಅಂದರೆ ಲೋಳೆ ಸರ ಅಂತಾರೆ, ಒಬ್ಬೊಬ್ಬರು ಅಲೋವೆರಾ ಅಂತಾರೆ ಅದನ್ನು. ಅದು ತುಂಬಾ ಒಳ್ಳೆಯದು, ಹೆಲ್ತ್ಗೂ ಕೂಡ ಒಳ್ಳೆಯದು ಮತ್ತು ಬಾಡಿಗೆ ಅಂದರೆ ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ನಮ್ಮ ಮನೇಲಿ ಮುಂಚೆನೇ ಇತ್ತು, ಆದರೆ ಅದನ್ನು ಕಿತ್ತಾಕ್ಬಿಟ್ಟಿದ್ರು. ಅಂದರೆ ಜಾಸ್ತಿ ತುಂಬ ಅದೇ ಅಂಟ್ಕೊಂಬಿಟ್ಟಿತ್ತು ಅಂದ್ಬಿಟ್ಟು ಕಿತ್ತಾಕ್ಬಿಟ್ಟಿದ್ರು. ನನಗೆ ಒಂದು ಇರಲಿಲ್ಲ ಅಂದ್ಬಿಟ್ಟು ಅಮ್ಮ ಮನೇಲಿ ಹಾಕಿದ್ರಲ್ಲ ಅಮ್ಮ, ಅದಕ್ಕೆ ನಾನು ಅದನ್ನೊಂದು ಈಸ್ಕೊಂಬಂದು, ಅದು ಚಿಕ್ಕ ಸಸಿ ಹಾಕಿದ್ರೆ ಸಾಕು, ಚಿಕ್ಕ ಗಿಡ ಹಾಕಿದ್ರೆ ಸಾಕು, ಅದೇ ತುಂಬ ಬೆಳ್ಕೊಳ್ಳುತ್ತೆ. ಈ ಥರ ನೀಟಾಗಿ ಅಡಿಕೆ ಮಣ್ಣು ಹಾಕಿ ನೀಟಾಗಿ ಈ ಥರ ಮಾಡಿದ್ರೆ, ಅಲ್ಲೆಲ್ಲ ರೌಂಡ್ ಮಾಡಿದ್ರೆ ಅಲ್ಲಿ ನೀರು ಬಿಟ್ಟರೆ ನೀರು ಚೆನ್ನಾಗಿ ನಿಂತ್ಕೊಳ್ಳೋ ಥರ ಜಾಗ ಮಾಡಿದ್ರೆ ತುಂಬ ಚೆನ್ನಾಗಿ ಅಲೋವೆರಾ ಬರುತ್ತೆ ಗಿಡ. ಆಮೇಲೆ ಸ್ವಲ್ಪ ಕನಕಾಂಬರ ಹೂವು ಬಿಡಿಸ್ಕೋಬೇಕಾಯ್ತು, ನಾಳೆ ಶುಕ್ರವಾರ ಆಗಿರೋದ್ರಿಂದ. ಆದರೆ ಒಂದು ಬಿಟ್ಟಿರಲಿಲ್ಲ, ಅದಕ್ಕೆ ನಾನು ಇವತ್ತೇನು ಬೇಡ ಅಂದ್ಬಿಟ್ಟು ಶುಕ್ರವಾರ ದಿವಸನೇ ಬಿಡಿಸ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನಾದೆ. ಈ ಕರ್ಬೇವಿನ ಸೊಪ್ಪು ಅಂತೂ ತುಂಬ ಚೆನ್ನಾಗಿ ಬಂದಿದೆ, ಏಕೆಂದರೆ ಇವಾಗೆಲ್ಲ ಮಳೆ ಬೀಳ್ತಾ ಇದೆಯಲ್ಲ, ಗಿಡಗಳಂತೂ ತುಂಬ ಚೆನ್ನಾಗಿ ಬರುತ್ತೆ. ಎಲೆ ಹೂವು ಅವೆಲ್ಲ ಚೆನ್ನಾಗಿ ಬಂತು. ಅಂದರೆ ಬದನೆ ಗಿಡ ಅದೆಲ್ಲ ಹಾಕಿದ್ವಲ್ಲ, ಅದು ಕೂಡ ತುಂಬ ಚೆನ್ನಾಗಿತ್ತು. ಇದೆಲ್ಲ ಆದಮೇಲೆ ಗಿಡಗಳೆಲ್ಲ ಇದು ಮಾಡಿಬಿಟ್ಟಾದ್ಮೇಲೆ ಸ್ವಲ್ಪ ಮಾವಿನ ಹಣ್ಣು ಕಿತ್ಕೊಂಬರೋಣ ಅಂತ ಕಿತ್ಕೊಂಬಂದ್ವಿ, ಹೊಲ್ದಕ್ಕೆ ಹೋದ್ವಿ. ಆಮೇಲೆ ಅಲ್ಲಿ ಸ್ವಲ್ಪ ರೌಟ್ರಿ ಓಡಿಸೋದಿತ್ತು, ಟ್ಯಾಕ್ಟ್ರು ಬಂದಿತ್ತು, ಅದನ್ನು ಕೂಡ ಓಡಿಸ್ತಾಯಿದ್ರು. ಅಂದರೆ ಬೇರೆಯವ್ರು ಓಡಿಸ್ತಾಯಿದ್ರು, ನಾನು ಅದನ್ನು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ. ನಮ್ಮ ಹೊಲಕ್ಕೆ ಯಾವಾಗಾದ್ರು ಕರೆಸಿದ್ರೆ ನಾವೇನು ರೌಟ್ರಿ ಏನು ಓಡಿಸಲ್ಲ, ಅಂದರೆ ಆ ಚುಪ್ಪು 5 ಚುಪ್ಪು ಅಂತ ಅದೇನೋ ಬೇರೆ ಥರ ಓಡಿಸ್ತಾರೆ. ಅಂದರೆ ನಾವು ಹಾಕೋದು ಕಾಳು ಮತ್ತು ರಾಗಿ ಮಾತ್ರ ಅಲ್ವಾ, ಅವ್ರು ಹಂಗಾಗಿ ಅದನ್ನು ಓಡಿಸ್ತಾರೆ. ಸದ್ಯ ಹೋಗೋ ಥರ ಈ ಥರನೂ ಓಡಿಸ್ಬೋದು, ಆ ಥರನೂ ಓಡಿಸ್ಬೋದು. ನಾವು ಅದೇ ಥರನೇ ಓಡಿಸೋದು, ಈ ಥರ ಏನು ಜಾಸ್ತಿ ಓಡ್ಸೋಕ್ಕೆ ಹೋಗಲ್ಲ. ಅದೇ ಥರ ಓಡಿಸ್ಬಿಟ್ಟು ಆಮೇಲೆ ಕಾಳುಗಳು ಹಾಕೋದಾದ್ರೆ ಕಾಳುಗಳು ಹಾಕ್ಕೊತೀವಿ, ರಾಗಿ ಚೆಲ್ಲೋದಾದರೆ ಅದು ಆಮೇಲೆ ಅವ್ರು ಚೆಲ್ಕೊತಾರೆ ಹಸುಗಳಲ್ಲಿ. ಇದೆಲ್ಲ ಆದಮೇಲೆ ನಮ್ಮ ಹೊಲ್ದ ಹತ್ರ ಆವಾಗ ಮುಂಚೆ ಮಾಡಿಸಿದ್ದು ಜಮೀನನ್ನ ಸಮ ಮಾಡಿಸಿದ್ರು, ಅದರದ್ದು ವೀಡಿಯೋ ಇತ್ತು. ಅದಕ್ಕೆ ಇವಾಗ ಹಾಕೋಣ ಅಂತ ಹಾಕಿದ್ದೀನಿ. ನೋಡಿ, ಇದೇನು ನೋಡ್ತಿದ್ದೀರಾ, ಇದಿಷ್ಟು ನಮ್ಮ ಜಮೀನೇ, ಅಂದರೆ ನಮ್ಮ ಹೊಲ ಅಂತಾರೆ. ಈ ಥರ ನೀಟಾಗಿ JCB ಆವಾಗ ಬಂದಿತ್ತು. ಒಂದು 7 ದಿವಸ 8 ದಿವಸದ ತನಕನೂ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ಟು ಹೋದರು. ಅಂದರೆ ಜಮೀನೆಲ್ಲ ಸಮ ಮಾಡಿಸಿ, ಅಂದರೆ ಹಳ್ಳ ಇರುತ್ತಲ್ಲ ಅಲ್ಲೆಲ್ಲ ತಗೊಂಡೋಗಿ ಎಲ್ಲಿ ಜಾಸ್ತಿ ಬದೇ ಅಂದರೆ ಎತ್ತರ ಇರುತ್ತಲ್ಲ ಅಲ್ಲಿರೋ ಮಣ್ಣನ್ನೆಲ್ಲ ತಗೊಂಡೋಗಿ ಹಳ್ಳ ಇರುತ್ತಲ್ಲ ಅದರೊಳಗಡೆಗೆ ಸುರಿದ್ಬಿಟ್ಟು ಆಮೇಲೆ JCB ಇದರಿಂದ ನೀಟಾಗಿ ಸಮ ಮಾಡಿಸಿದ್ರು. ಅದೆಲ್ಲ ಆದಮೇಲೆ ಆವತ್ತು ಒಂದು ದಿವಸ ಕರ ಹಾಕಿತ್ತು, ಅದು ಒಂದು ವೀಡಿಯೋ ಇತ್ತು, ಅದನ್ನು ಹಾಕೋಣ ಅಂತ ಹಾಕಿದ್ದೆ. ತುಂಬ ಕ್ಯೂಟಾಗಿತ್ತು ಅದು. ಆಮೇಲೆ ಹಾಕಿದ್ದು ಒಂದೇ ಅವರ್ಗೆ ಇದು ತುಂಬ ಚೆನ್ನಾಗಿ ನಡೆಯೋದಕ್ಕೂ ಸ್ಟಾರ್ಟ್ ಮಾಡ್ತು. ಅದಕ್ಕೆ ಈ ವಿಡಿಯೋನ ಹಾಕೋಣ ಅಂತ ಹಾಕಿದ್ದೀನಿ. ಯಾರನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆದರೆ ಪ್ಲೀಸ್